ಮುನಿಯಪ್ಪಗೆ ಡಿಸಿಎಂ ಸ್ಥಾನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಒತ್ತಡ. ಮುನಿಯಪ್ಪ ಬೆಂಬಲಿಗರಿಂದ ವರಿಷ್ಠರಿಗೆ ಒತ್ತಾಯ. ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದ್ದಾರೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ. ಮುನಿಯಪ್ಪ ಎಡಗೈ ಸಮಾಜದ ಹಿರಿಯ ನಾಯಕರು, 7 ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದಂಥವರು, ಆಹಾರ ಸಚಿವರಾಗಿ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ KH ಮುನಿಯಪ್ಪ ಅವರಿಗೆ ಸಿಎಂ ಆಗುವಂತ ಅರ್ಹತೆ ಇದೆ. ಆದ್ರೆ ಈಗ ಸಿಎಂ ಸ್ಥಾನವನ್ನ DK ಶಿವಕುಮಾರ್ ಅವರಿಗೆ ಕೊಟ್ಬಿಟ್ಟಿದ್ದೀರಾ. ಸೊ ಹೀಗಾಗಿ ಡಿಸಿಎಂ ಸ್ಥಾನವನ್ನ KH ಮುನಿಯಪ್ಪ ಅವರಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರ ಬೆಂಬಲಿಗರು. ಎಲ್ಲರೂ ಬೆಂಬಲಿಗರು ಅಷ್ಟೇ. ಈಗ ಶಾಸಕರಾಗಿರುವಂತವರ ಬೆಂಬಲಿಗರು ಇವರನ್ನು ಸಚಿವರಾಗಿ ಅಂತ ಕೇಳ್ತಾರೆ, ಸಚಿವರಾಗಿರುವಂತವರ ಬೆಂಬಲಿಗರು ಡಿಸಿಎಂ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಂಗೆ KH ಮುನಿಯಪ್ಪ ಅವ್ರನ್ನು ಕೂಡ ಅಷ್ಟೇ. ಪ್ರಮುಖವಾಗಿ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು, ಅದರಲ್ಲಿ ದೊಡ್ಡ ಪಾತ್ರ KH ಮುನಿಯಪ್ಪ ಅವ್ರದ್ದು ಕೂಡ ಇದೆ. ಯಾಕಂದ್ರೆ ಎಡಗೈ ಸಮುದಾಯದಿಂದ ಇದ್ದಿದ್ದಂಥದ್ದು ಇಬ್ಬರು ಸಚಿವರು, KH ಮುನಿಯಪ್ಪ ಮತ್ತೊಬ್ರು RB ತಿಮ್ಮಾಪುರ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಸಭೆ ಆಗಬೇಕಾದ್ರೆಲ್ಲ ಪ್ರಮುಖವಾಗಿ ಒತ್ತಡವನ್ನು ಹೇರ್ತಾ ಇದ್ದಂಥವ್ರು KH ಮುನಿಯಪ್ಪ ಅವರು. ಸೊ ಅವರಿಗೆ ಡಿಸಿಎಂ ಸ್ಥಾನ ಕೊಡಿ ಅಂತ. ಆದರೆ ಏಜ್ ಫ್ಯಾಕ್ಟರು ತುಂಬಾ ಮ್ಯಾಟರ್ ಆಗುತ್ತೆ. 78 ವರ್ಷ KH ಮುನಿಯಪ್ಪ ಅವರಿಗೆ ಸಚಿವ ಸ್ಥಾನದಲ್ಲೇ ಇಟ್ಕೊಳ್ಳೋದು ಕಷ್ಟ, ಅವ್ರ ಮಗಳಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಡಿಸಿಎಂ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರ ಬೆಂಬಲಿಗರು. ಈಗ ಏನು ಹೊಸ ಸಿಎಂ ಆಗ್ತಿದ್ದಾರೆ DK ಸಾಹೇಬರು, ಅವ್ರ ಜೊತೆ ನಮ್ಮ ಕ್ಷೇತ್ರದ ಶಾಸಕರು ಮಂತ್ರಿಗಳು ಆದಂತ KH ಮುನಿಯಪ್ಪನವರು ಬಹಳ ಅತ್ಯಂತ ಹಿರಿಯ ರಾಜಕಾರಣಿಗಳು, ಅತ್ಯಂತ ಅನುಭವ ಇರತಕ್ಕಂಥವ್ರು, 7 ಬಾರಿ ಸಂಸದರಾಗಿ ಒಂದು ಪ್ರಬಲ ಸಮುದಾಯದ ಹಿರಿಯ ನಾಯಕರಾಗಿದ್ದಾರೆ. ಅವರನ್ನ ನಮ್ಮ DK ಸಾಹೇಬರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಮತ್ತೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳ ಪರವಾಗಿ ಒತ್ತಾಯ ಮಾಡ್ತಾರೆ. ನಮ್ಮ ಹಿರಿಯರು ರಾಹುಲ್ ಗಾಂಧಿಯವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ DK ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಒಟ್ಟಿಗೆ ಕೂತು ಒಂದು ದಲಿತ ಸಿಎಂ ಅನ್ನು ಮಾಡ್ತಾರೆ, ಮತ್ತೆ ಒಂದು OBC ಸಿಎಂ ಅನ್ನು ಮಾಡ್ತಾರೆ. ಇದನ್ನೆಲ್ಲ ತೀರ್ಮಾನ ಮಾಡ್ತಾರೆ ಅಂತ ನಾವೆಲ್ಲ ಆಶಯದಿಂದ ಇದ್ದೇವೆ. ನಮ್ಮ ಸಾಹೇಬರಿಗೂ DCM ಪಟ್ಟ ಸಿಗೋದು ಕನ್ಫರ್ಮ್ ಅಲ್ಲ, ಅವ್ರಿಗೂ ಅರ್ಹತೆ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಏನಂತಂದ್ರೆ ಇವರು ಅತ್ಯಂತ ಹಿರಿಯರಾಗಿರೋದ್ರಿಂದ, ಅನುಭವಶಾಲಿಗಳಾಗಿರೋದ್ರಿಂದ ಇವ್ರಿಗೆ ಅವಕಾಶ ಸಿಗಲಿ ಅಂತ ನಮ್ಮ ಒತ್ತಾಯ. ಮುಖಂಡರಿಗೂ ಒತ್ತಾಯ. ಸಿಎಂ ಆದ್ಮೇಲೆ ನಾವು ಸಿಎಂ ಹತ್ರ ಹೋಗ್ತೀವಿ, ಪತ್ರ ತಗೊಂಡು ಎಲ್ಲ ಮುಖಂಡರು ಸಿಎಂ ಹತ್ರ ಕುತ್ಕೊಂಡು ಮಾತಾಡಿ DK ಶಿವಕುಮಾರ್ ಹತ್ರ ದಯವಿಟ್ಟು ನಮ್ಗೆ ಕೊಡ್ಲೇಬೇಕಂತ ನಾವು ಒತ್ತಾಯ ಮಾಡಿ ಕೇಳ್ತೀವಿ. ಅವ್ರೇನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನದಾಗ ನಾವು ಬದ್ಧರಾಗಿರ್ತೀವಿ. ಸಿಎಂ ಮಾಡ್ಬೇಕಂತ ನಮ್ಮ ತಾಲೂಕ ನಾವು ಕೇಳಿದ್ವಿ, ಆದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೋ ಅದೇ ತರ ನಡೀತಾ ಇದೆ. ತೀರ್ಮಾನ ಆಗಿದೆ. ಇವತ್ತು ಸಚಿವ ಸ್ಥಾನದ ವಜಾ ಆಗಿದೆ. ನೆಕ್ಸ್ಟ್ DCM ಮಾಡ್ತಾರಲ್ಲ, ಅತಿ ಹಿರಿಯರಿದ್ದಾರೆ ಅವರು, ಅವ್ರಿಗೆ ಫಸ್ಟ್ ಕೊಟ್ಟು ನೆಕ್ಸ್ಟ್ ಎಲ್ಲರೂ ಬೇರೆ ಬೇರೆ ಕೊಡಬೇಕು. ಇಲ್ಲ ಹಿರಿಯರಿಗೂ ಕೊಡಬೇಕು, ನಾವು ಹಿರಿಯರಿಗೂ ಕೊಡ್ಬೇಕು ಅಂತ ನಮ್ಮ ತಾಲೂಕು ಒಂದು ಕೊಡ್ಲೇಬೇಕಂತ ನಾವು ಕೇಳ್ಕೊಂತೀವಿ. ಅವ್ರ ಹತ್ರ ಹೋಗಿ ಒತ್ತಾಯ ಮಾಡೇ ಮಾಡ್ತೀವಿ. ನಮ್ಮ ತಾಲೂಕು ಬರ್ಲೇಬೇಕು ಸಚಿವ.